ತಮಿಳುನಾಡಿಗೆ ಬಂದಾಗ ದ್ರಾವಿಡ ರಾಜ್ಯಕ್ಕೆ ದಳಪತಿನೇ ಈಗ ನಾಯಕನಾಗಿ ಹೊರಹೊಮ್ಮಿರುವಂಥದ್ದು. ಒಂದು ಸ್ಟಾರ್ಗಿರಿ, ಎರಡನೇದು ಮಹಿಳೆಯರ ಬೆಂಬಲ ಬಹಳ ದೊಡ್ಡ ಮಟ್ಟದಲ್ಲಿ ವಿಜಯ್ ಅವರ ಪರವಾಗಿತ್ತು. ಪಕ್ಷ, ಸಿದ್ಧಾಂತ, ಧರ್ಮ, ಜಾತಿ ಮೀರಿದ ಯುವಕರ ಮತ ಸೆಳೆಯೋದ್ರಲ್ಲಿ ಅವರು ಯಶಸ್ವಿಯಾದರು. ಕ್ರಿಶ್ಚಿಯನ್ ಸೇರಿದಂತೆ ಅಲ್ಪಸಂಖ್ಯಾತ ಮತಗಳ ಧ್ರುವೀಕರಣ ಆಯಿತು. DMK ಒಂದು ಅಂದಾಜಿಸಿತ್ತು, ಏನಂದರೆ ಕ್ರಿಶ್ಚಿಯನ್ ಮತಗಳು ದೂರ ಹೋಗ್ಬೋದು, ಉಳಿದವರೆಲ್ಲ ಜೊತೆಗೆ ಇರ್ತಾರೆ. ಹಂಗೆ ಆಗಲಿಲ್ಲ. ಅಲ್ಲಿ ಮತದಾರರ ಜೊತೆಗೆ ನೇರವಾದಂಥ ಸಂಪರ್ಕ, ನೇರವಾದಂಥ ಪ್ರಚಾರ, ದೊಡ್ಡ ದೊಡ್ಡ ರ್ಯಾಲಿಗಳು ಇವೆಲ್ಲವೂ ಕೂಡ ಕೆಲಸ ಮಾಡಿದೆ. DMKಗೆ ಆಡಳಿತ ವಿರೋಧಿ ಅಲೆಯಲ್ಲಿ ಅದು ಕೊಚ್ಚಿಕೊಂಡು ಹೋಗಿರೋದು ಸ್ಪಷ್ಟ ಇದೆ. ಸುನಾಮಿ ರೀತಿಯಲ್ಲೇ ಅಪ್ಪಳಿಸಿದೆ. ಈಗ TVK ವಿಜಯ್ ಅವರ ಪಾಲಿಗೆ ಸುನಾಮಿ ಆಗಿದ್ದಾರೆ. DMK ಅವರ ಪಾಲಿಗೆ ಕುಟುಂಬ ರಾಜಕಾರಣ ಅವರಿಗೆ ಹೊಡೆತ ಕೊಟ್ಟಿದೆ. ಮೈತ್ರಿಕೂಟದ ತಪ್ಪು ಲೆಕ್ಕಾಚಾರಗಳು ಕೂಡ ಇದ್ವು ಅಲ್ಲಿ. ಭಾಳ ಕಡೆಯ ಕ್ಷಣದವರೆಗೂ ಕೂಡ ಇನ್ನು ಎಲೆಕ್ಷನ್ ಘೋಷಣೆ ಆದರೂ ಕೂಡ ಕಾಂಗ್ರೆಸ್ಗೆ ಎಷ್ಟು ಸೀಟು, DMKಗೆ ಎಷ್ಟು ಸೀಟು ಅನ್ನೋದ್ರ ಮಾತುಕತೆ ಇತ್ಯರ್ಥ ಮಾಡ್ಕೊಳ್ಳೋಕ್ಕಾಗಿಲ್ಲ. ಹಾಗೆಯೇ ಸರ್ಕಾರ ವಿರುದ್ಧ ಕೇಳಿಬಂದಂತಹ ಭ್ರಷ್ಟಾಚಾರದ ಆರೋಪಗಳು ಅದು ವಿಜಯ್ ಅವರು ಮಾಡಿರ್ಬೋದು, ಅಥವಾ BJP ತನ್ನ ಪಕ್ಷದಿಂದ ಸ್ವಲ್ಪ ಏನು ದೂರ ಇಟ್ಟಂತೆಯೇ ಕಂಡು ಬಂದಿರುವಂತಹ ಅಣ್ಣಾಮಲೈ ಅವರು ಮಾಡಿದಂತಹ ನಿರಂತರವಾದ ಆರೋಪಗಳಿರ್ಬೋದು. ಅದು ಜನರ ನಡುವೆ ಅಂತೂ ಚರ್ಚೆಗೆ ಇದ್ದೇ ಇತ್ತು. BJPಯಿಂದ ಅವರಿಗೆ ಟಿಕೆಟ್ ಕೊಡದೇ ಇರ್ಬೋದು ಅಣ್ಣಾಮಲೈ ಅವರಿಗೆ. ಆದರೆ ಅಣ್ಣಾಮಲೈ ಅವರು ಅಂಥದ್ದೊಂದು ಚರ್ಚೆಯನ್ನು ಅಲ್ಲಿ ಮುಂಚೂಣಿಗೆ ತರೋದರಲ್ಲಿ ಯಶಸ್ವಿ ಅಂತೂ ಆಗಿದ್ದು. ವಿಜಯ್ ವೈಯಕ್ತಿಕವಾದಂಥ ಟಾರ್ಗೆಟನ್ನು ಮಾಡೋದಕ್ಕೆ ಹೊರಟರು. ವಿಜಯ್ ವೈಯಕ್ತಿಕ ಟಾರ್ಗೆಟ್ ಅದು DMKಯೂ ಮಾಡ್ತು, BJPಯೂ ಕೂಡ ಮಾಡ್ತು. BJPಯ ನಾಯಕರು ಕೂಡ ವಿಜಯ್ ಅವ್ರನ್ನ ಪರ್ಸನಲ್ ಅಟ್ಯಾಕನ್ನು ಮಾಡುವಂಥದ್ದಕ್ಕೆ TVKಯಲ್ಲಿ ತ್ರಿಷಾ ಹೆಸರಿದೆ ಅನ್ನುವಂತಹ ಮಾತುಗಳು ಬಂದು ಹೋಗಿದ್ದಿರ್ಬೋದು. ಈ ರೀತಿಯಾದಂತಹ ಒಂದು ಲೋ ಲೆವೆಲ್ನ ಟೀಕೆಯೂ ಅಲ್ಲಿ. ಆದರೆ ಪಶ್ಚಿಮ ಬಂಗಾಳದಲ್ಲಿ ಅಫ್ಕೋರ್ಸ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿರುವಂಥದ್ದು ಮೋದಿ ಶಾ ಜೋಡಿಯ ಒಂದು ನಾಯಕತ್ವ. ದೀದಿ ಸರ್ಕಾರದ ವಿರುದ್ಧದ ಭ್ರಷ್ಟಾಚಾರದ ಆರೋಪಗಳು ಅದು ದೀದಿ ಸರ್ಕಾರಕ್ಕೆ ದೊಡ್ಡ ಹೊಡೆತವನ್ನು ಕೊಡ್ತು. ಮೋದಿ ಶಾ ಅವರ ಅಬ್ಬರದ ಪ್ರಚಾರ ಇತ್ತು. ಭಾಳ ದೊಡ್ಡ ಪ್ರಮಾಣದಲ್ಲಿ ಅವರು ಪ್ರಚಾರ ಮಾಡಿದರು ಮತ್ತು ಸಂಘಟನೆಯನ್ನು ಮಾಡಿದರು. ಕೇಂದ್ರದ ಯೋಜನೆಗಳು, ಸಂಕಲ್ಪ ಪತ್ರ, ವಿಶೇಷವಾಗಿ ಸಂಕಲ್ಪ ಪತ್ರವನ್ನು ಕೇಳಲೇಬೇಕಾಗಿದ್ದು. ಯಾಕಂದರೆ ಅಲ್ಲಿ ಗ್ಯಾರಂಟಿ ಸ್ಕೀಮ್ಗಳನ್ನು ಮಮತಾ ಬ್ಯಾನರ್ಜಿ ಕೊಟ್ಟಿದ್ರು. ಆದರೆ ಮಮತಾ ಬ್ಯಾನರ್ಜಿ ಕೊಟ್ಟಿರೋ ದುಡ್ಡಿಗಿಂತ ಡಬಲ್ ಕೊಡ್ತೀವಿ ಅಂತ ಹೇಳಿದ್ರು. 1500 ರೂಪಾಯಿ ನಾವು ಕೊಡ್ತೀವಿ ಅಂತೇಳಿ ಮಮತಾ ಬ್ಯಾನರ್ಜಿ ಹೇಳಿದರೆ, 1000 ರೂಪಾಯಿ ಇದ್ದದನ್ನು 1500 ರೂಪಾಯಿ ಮಾಡ್ತೀವಿ ಅಂತೇಳಿ ಮಮತಾ ಬ್ಯಾನರ್ಜಿ ಹೇಳಿದರೆ, ನಾವು 3000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ನಾವು 3000 ರೂಪಾಯಿ ಕೊಡ್ತೀವಿ ಮಹಿಳೆಯರಿಗೆ ಅಂತ ಹೇಳುವಂಥದ್ದು. ಅಥವಾ ಏನು ಬೇರೆ ಬೇರೆ ಹಂತಗಳಲ್ಲಿ ಕೊಟ್ಟಿರುವಂತಹ ಭರವಸೆಗಳಿದ್ದು. ಮತ್ತು ವಿಶೇಷವಾಗಿ ಮತ್ತು ಚುನಾವಣಾ ಪ್ರಚಾರಕ್ಕೆ ಬೇಕಾದಂತಹ ಪೂರಕವಾದಂತಹ ಭರವಸೆಯೂ ಆಗಿಯೂ ಕೂಡ ಇನ್ಫಿಲ್ಟ್ರೇಷನ್ನ ತಡೆಯುವಂತಹ ನಿಟ್ಟಿನಲ್ಲಿ, ಅಂದರೆ ಇದು ದೊಡ್ಡದಾಗಿ ಧ್ವನಿ ಮಾಡುವಂತಹ, ದೊಡ್ಡದಾಗಿ ಜನರನ್ನು ತಲುಪಬಹುದಾಗಿರುವಂತಹ ಘೋಷಣೆಗಳಾದವು. ನುಸುಳುಕೋರರನ್ನು ತಡಿತೀವಿ ಅನ್ನುವಂಥದ್ದು. ಅದು ಹಾಗೆಯೇ ಅಲ್ಲಿಯ ಒಂದು ಸಮುದಾಯಕ್ಕೆ, ಮಧುವಾ ಸಮುದಾಯಕ್ಕೆ ನಾವು ನಿಮಗೆ ಸ್ವಾತಂತ್ರ್ಯವನ್ನು ಕೊಡಿಸ್ತೀವಿ ಅನ್ನುವಂತಹ ರೀತಿಯಾದಂತಹ ಒಂದು ಭರವಸೆಯನ್ನು ಕೊಟ್ಟರು. ಇವೆಲ್ಲವೂ ಕೂಡ ಸಹಜವಾಗಿ ಕಾರಣಗಳಾಗಿದ್ದಾವೆ. ಮಮತಾ ಬ್ಯಾನರ್ಜಿಯವರ ಆಡಳಿತದ ವಿರೋಧಿ ಅಲೆ ಇದ್ದೇ ಇತ್ತು. ಅಲ್ಲಿ BJPಯ ಪ್ರಬಲ ಸಂಘಟನೆ ಇತ್ತು, ಭರವಸೆಗಳು ಕೆಲಸ ಮಾಡಿದ್ದಾವೆ. ಹಾಗೂ ಶಿಕ್ಷಕರ ನೇಮಕಾತಿ ಹಗರಣ, ಪಡಿತರ ಹಗರಣ, ವೈಯಕ್ತಿಕವಾಗಿ ಮಮತಾ ಬ್ಯಾನರ್ಜಿ ವಿರುದ್ಧ ಹಗರಣಗಳು ಇಲ್ಲದೇ ಇರಬಹುದು. ಆದರೆ ಅವರ ಮೂಗಿನ ಕೆಳಗಡೆ ಕೆಲಸ ಮಾಡ್ತಾ ಇರುವಂತಹ ಯಾಕಂದರೆ ಒಂದು ರೀತಿಯಂಥ ಸುಪ್ರೀಂ ಬಾಸ್ ಆಗಿದ್ದಂಥದ್ದು ಮಮತಾ ಬ್ಯಾನರ್ಜಿನೇ. ಅಲ್ಲಿ ಹಾಗಿರುವಾಗ ಅವರ ಮೂಗಿನ ಕೆಳಗಡೆ ಕೆಲಸ ಮಾಡ್ತಾ ಇದ್ದಂತಹ ಸಚಿವರುಗಳು, ಅವರ ಇಲಾಖೆಗಳಲ್ಲಿ ಮಾಡಿದಂತಹ ಭ್ರಷ್ಟಾಚಾರ, ಇವುಗಳು ಅವ್ರಿಗೆ ಏನು ಆಡಳಿತ ವಿರೋಧಿ ಅಲೆಯನ್ನು ಜಾಸ್ತಿ ಮಾಡುವಂತೆ ಮಾಡ್ತದೆ. ಕಳೆದ ಬಾರಿ 2021ರಲ್ಲಿ BJP ಪ್ರಬಲವಾಗಿ ಚುನಾವಣಾ ಸಂಘಟನೆಯನ್ನು ಮಾಡಿದಾಗ ಪಶ್ಚಿಮ ಬಂಗಾಳದ ಮಟ್ಟಿಗೆ ಹೊರಗಿನವರು ಒಳಗಿನವರು ಅನ್ನುವಂತಹ ಪ್ರಚಾರವನ್ನು ಯಶಸ್ವಿಯಾಗಿ, ಆ ನರೇಟಿವನ್ನು ಯಶಸ್ವಿಯಾಗಿ ಜನರಿಗೆ ಮುಟ್ಟಿಸೋದಕ್ಕೆ ಮಮತಾ ಬ್ಯಾನರ್ಜಿ ಅವರಿಗೆ ಸಾಧ್ಯ ಆಗಿತ್ತು. ಆದರೆ ಈ ಬಾರಿ ಅಮಿತ್ ಶಾ ಅವರು ಅದನ್ನು ಮೊದಲಿಂದಲೇ ಅಂದಾಜಿಸಿಕೊಂಡೇ ಬಂದಿದ್ದರು. ಹಾಗಾಗಿ ತನ್ನ ಪ್ರತಿ ಚುನಾವಣಾ ಪ್ರಚಾರ ಭಾಷಣದಲ್ಲಿ ಅಥವಾ ತನ್ನ ಪ್ರತಿ ಚುನಾವಣಾ ಇಂಟರ್ವ್ಯೂಗಳಲ್ಲಿ ಅಥವಾ ತನ್ನ ಪ್ರತಿ ಪ್ರೆಸ್ ಕಾನ್ಫರೆನ್ಸ್ಗಳಲ್ಲಿ ಅವರು ಹೇಳಿದಂಥ ಒಂದು ಮಾತು, ಈ ಬಾರಿ ಪಶ್ಚಿಮ ಬಂಗಾಳಕ್ಕೆ ಆಗುವ ಮುಖ್ಯಮಂತ್ರಿ ಪಶ್ಚಿಮ ಬಂಗಾಳದವರೇ ಆಗಿರ್ತಾರೆ, ಬಂಗಾಲಿ ಭಾಷೆಯಲ್ಲೇ ಓದಿದವರಾಗಿರ್ತಾರೆ, ಬಂಗಾಲಿ ಮಾಧ್ಯಮದಲ್ಲೇ ಓದಿದವರಾಗಿರ್ತಾರೆ. ಅದು ಪುರುಷನೋ ಮಹಿಳೆಯೋ ಏನನ್ನು ಹೇಳಲಿಲ್ಲ ಅವರು, ಆದರೆ ಬಂಗಾಳದವರೇ ಆಗಿರ್ತಾರೆ, ಬಂಗಾಳದವ್ರನ್ನ ಬಿಟ್ಟು ಬೇರೆ ಯಾರೂ ಆಗಲ್ಲ ಅನ್ನುವಂತಹ ಒಂದು ದೃಢ ನರೇಟಿವನ್ನು ಅಲ್ಲಿಯ ಜನರಿಗೆ ತಲುಪಿಸೋದಕ್ಕೆ ಸಾಧ್ಯ ಆಯಿತು. ಹಾಗಾಗಿ TMC ಹೇಳ್ತಾ ಇದ್ದಂತಹ ಹೊರಗಿನವರು ಒಳಗಿನವರು ಅನ್ನುವಂಥದ್ದಕ್ಕೆ ಒಂದು ರೀತಿಯಂತಹ ಕೌಂಟರ್ ಕೊಡುವಂತಹ ಕೆಲಸವನ್ನು, ಅಥವಾ ಅದಕ್ಕೆ ಬೇಕಾದ ಸ್ಟೇಜ್ ಸೆಟ್ ಮಾಡೋ ಕೆಲಸವನ್ನು ಮೊದಲೇ ಮಾಡ್ತಾರೆ. ಕೇರಳದಲ್ಲಂತೂ ಕಾಂಗ್ರೆಸ್ನಲ್ಲಿ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ. ಯಾಕೆಂದರೆ 10 ವರ್ಷಗಳ ನಂತರ ಮತ್ತೊಮ್ಮೆ ಅಧಿಕಾರ ಅಲ್ಲಿ ಒಲಿದು ಬರ್ತಾ ಇರುವಂಥದ್ದು. ಸತತವಾಗಿ 2 ಲೋಕಸಭಾ ಚುನಾವಣೆಗಳಲ್ಲಿ ಒಳ್ಳೆಯ ಪರ್ಫಾರ್ಮೆನ್ಸ್ ಮಾಡಿದರೂ ಕೂಡ ಕಳೆದ ಬಾರಿಯ ಚುನಾವಣೆ, ಅಸೆಂಬ್ಲಿ ಎಲೆಕ್ಷನ್ ಅವರ ಕೈತಪ್ಪಿ ಹೋಗಿತ್ತು. ಒಂದು ಪಶ್ಚಿಮ ಬಂಗಾಳ ಇದು
ವಿಶೇಷವಾಗಿ ಕೇರಳದ ಬಗ್ಗೆ ಖುಷಿಯಾಗುವಂಥದ್ದು ಕೇರಳದ ರಾಜಕಾರಣದ ಬಗ್ಗೆ ಆಗುವಂಥ ಒಂದು ಖುಷಿ ಏನಂತ ಹೇಳಿದರೆ, ಇವತ್ತು ಅಲ್ಲಿಯ ಮುಖ್ಯಮಂತ್ರಿ ತನ್ನ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳಲ್ಲಿ ಮುಖ್ಯಮಂತ್ರಿ ಅನ್ನುವಂಥದ್ದನ್ನು ಅವರೇ ಮೊದಲಿಗೆ ತೆಗೆದಿಟ್ಟಿದ್ರು ರಿಸಲ್ಟ್ ಕೌಂಟಿಂಗ್ ಮುಂಚಿತವಾಗಿ. ಅಟ್ಲೀಸ್ಟ್ ಎಲೆಕ್ಷನ್ ದಿವಸ ನಾವೆಲ್ಲ ಈಕ್ವಲ್ ಅನ್ನೋಂಥ ರೀತಿಯಲ್ಲಿ ಅವರು ಆ ಫೀಲ್ಡ್ ಸೆಟ್ ಮಾಡಿದಂಗೆ ಕಾಣ್ತಾ ಇತ್ತು. ಈಗ ಅವರು ಮುಖ್ಯಮಂತ್ರಿ ಅವರು ಅಲ್ಲಿಂದ ತೆಗೆದರೆ ಈಗ ಅವ್ರನ್ನ ಜನ ಮುಖ್ಯಮಂತ್ರಿ ಹುದ್ದೆಯಿಂದ ತೆಗೆದಿದ್ದಾರೆ, ಅವ್ರನ್ನ ಮಾಜಿ ಮಾಡಿ ಕಳಿಸಿದ್ದಾರೆ. ಕೇಕ್ ಕಟ್ ಮಾಡ್ತಾ ಇದ್ದಾರೆ. ಈ ಕೇಕ್ ಕಟ್ ಮಾಡಿದಷ್ಟೇ ಸಂಭ್ರಮ ಕೇರಳದ ಕಾಂಗ್ರೆಸ್ ನಾಯಕರ ನಡುವೆ ನಾಡಿದ್ದು ಮುಖ್ಯಮಂತ್ರಿ ಆಯ್ಕೆಯ ಸಂದರ್ಭದಲ್ಲೂ ಕೂಡ ಇರುತ್ತಾ ಅಂತೇಳಿ ಕುತೂಹಲದಿಂದ ನೋಡಬೇಕಾಗಿದೆ. ಕೇರಳ ಈ ಒಂದು ವಿಚಾರವನ್ನು ಹೇಗೆ ಹ್ಯಾಂಡಲ್ ಮಾಡುತ್ತೆ ಅಂತೇಳಿ, ಯಾರಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋಂಥ ಕುತೂಹಲ ಇದ್ದೇ ಇದೆ. ಸಾಮಾನ್ಯವಾಗಿ PCC ಅಧ್ಯಕ್ಷರುಗಳು ಮುಖ್ಯಮಂತ್ರಿ ಆಗುವಂಥದ್ದು ನಡೆಯುತ್ತೆ. ಆದರೆ ಈ ಬಾರಿ KC ವೇಣುಗೋಪಾಲ್ ಅವರ ಕಡೆಗೇನ ಒತ್ತಡ ಇದೆ ಅಥವಾ ಒಲವು ವ್ಯಕ್ತವಾಗ್ತಾ ಇದೆ. ಅವರ ಪರವಾದಂತಹ ಶಾಸಕರುಗಳು ಅಥವಾ ಅವರ ಪರವಾದಂತಹ ಅಭ್ಯರ್ಥಿಗಳಿಗೆ ಹೆಚ್ಚು ಟಿಕೆಟ್ ಹಂಚಿಕೆಯಾಗಿದೆ. ಇವೆಲ್ಲವೂ ಕೂಡ KC ವೇಣುಗೋಪಾಲ್ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಿಸುತ್ತಾ ಹೈಕಮಾಂಡ್ ಕೆಲಸಗಳನ್ನು ಮುಗಿಸಿ ಈಗ ಅವರು ತನ್ನ ರಾಜ್ಯದ ಕೆಲಸ ಕಡೆಗೆ ಹೋಗ್ತಾರಾ ಅಂತ ನೋಡಬೇಕು. ತಮಿಳುನಾಡಿನಲ್ಲಿ TVKಗೆ ಭರ್ಜರಿ ಮುನ್ನಡೆ ಸಿಕ್ಕಿದೆ. ಈ ಬಾರಿ ನಿಜಕ್ಕೂ ನಟ ವಿಜಯ್ ಅವರ ಮನೆಯಲ್ಲಿ ಸಂಭ್ರಮಾಚರಣೆ ಮುಗಿದ್ಬಿಟ್ಟು ನೋಡಿ, 111 ಸ್ಥಾನಗಳು ಗೆಲುವಿಗೆ, ವಿಜಯಕ್ಕೆ ಇನ್ನು ಕೇವಲ 7 ಮೆಟ್ಟಿಲು ಹತ್ತಿದರೆ ಅವರೇ ಬಹುಮತ. ಇದು ಅತ್ಯದ್ಭುತವಾದಂತಹ ಒಂದು ವಿಕ್ಟ್ರಿ. ಯಾವುದೇ ರೀತಿಯಲ್ಲಿ ನೋಡಿದಾಗಲೂ ಕೂಡ ಒಂದು ಪಕ್ಷಕ್ಕೆ ಸಂಘಟನೆ ಇಲ್ಲ ಅಥವಾ ಒಂದು ಪಕ್ಷಕ್ಕೆ ಕಾರ್ಯಕರ್ತರು ಇಲ್ಲ, ಬೂತ್ನಲ್ಲಿ ಕೂರೋದಕ್ಕೆ ಜನ ಇಲ್ಲ, ಈ ರೀತಿಯಾದ ಅನೇಕ ವಿಶ್ಲೇಷಣೆಗಳನ್ನು ನಾವು ಸಾಮಾನ್ಯವಾಗಿ ರಾಜಕೀಯದಲ್ಲಿ ಗೆಲುವು ಅಥವಾ ಸೋಲಿನ ಸಂದರ್ಭಗಳಲ್ಲಿ ವಿಶ್ಲೇಷಣೆ ಮಾಡ್ತೀವಿ. ಇದು ಯಾವುದಿತ್ತು ವಿಜಯ್ ಅವರ ಮುಂದೆ ಅಂತ ಹೇಳಿದರೆ, ಅಲ್ಲಿ ಇದ್ದಿದ್ದು ಒಂದೇ, ಅದು ವಿಜಯ್ ಅನ್ನುವಂಥ ಹೆಸರು ಮಾತ್ರ. ಆ ವಿಜಯ್ ಸುನಾಮಿ ಇವತ್ತು ಅಪ್ಪಳಿಸಿದೆ ತಮಿಳುನಾಡಿನಲ್ಲಿ. ನಿಜಕ್ಕೂ DMKಯ ಪಾಲಿಗೆ ವಿಜಯ್ ಸುನಾಮಿಯಾಗಿಯೇ ಅಪ್ಪಳಿಸುವಂಥದ್ದು. ವಿಜಯ್ ಅವರ ಮನೆಯ ಒಳಗಿನ ದೃಶ್ಯವನ್ನು ನಾವು ನೋಡ್ತಾ ಇದ್ವಿ. ಎಲ್ಲರೂ ಕೂಡ ಖುಷಿಯಲ್ಲಿ ಕುಣಿದಾಡ್ತಾ ಇದ್ದಾರೆ, ಅವರ ಮನೆಯ ಮಂದಿ ಖುಷಿಯಲ್ಲಿ ಕುಣಿದಾಡ್ತಾ ಇದ್ದಾರೆ. ಒಬ್ಬೊಬ್ಬರು ಕೂಡ ಈ ಒಂದು ರಿಸಲ್ಟನ್ನು ಬಹಳ ಕುತೂಹಲದಿಂದ ಎದುರು ನೋಡ್ತಾ ಇದ್ದಂಥದ್ದು ಕೂಡ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಸಹಜವಾಗಿಯೇ ಈ ಒಂದು ಚುನಾವಣೆಯ ಸಂದರ್ಭದಲ್ಲಿಯೇ ಅವರ ದಾಂಪತ್ಯ ಜೀವನ ಮುರಿದು ಬಿದ್ದಿದ್ದು ಕೂಡ ಚುನಾವಣೆಯ ವಿಚಾರಣೆ ಆಯಿತು. ಆದರೆ ಅವೆಲ್ಲವನ್ನು ಕೂಡ ಜನರ ಮುಂದೆ ಭಾಳ ಓಪನ್ ಆಗಿ ಮಾತಾಡಿದರು. ವಿಜಯ್ ಅದನ್ನು ಯಾವುದನ್ನು ಹೈಡ್ ಮಾಡಿಕೊಂಡು ಓಡಿ ಹೋಗಲಿಲ್ಲ. ಇದು ಯಾವುದೋ ಬಂದಾಗ ಹೈಡ್ ಮಾಡಿ ಓಡಿ ಹೋಗಲಿಲ್ಲ. ಜನರ ಮುಂದೆ ಓಪನ್ ಆಗಿ ಅವುಗಳನ್ನು ಮಾತಾಡಿದರು ಅವರು. ಮತ್ತು ವಿಶೇಷವಾಗಿ ಅವ್ರದ್ದು ಇತ್ತೀಚೆಗೆ ವೋಟಿಂಗ್ ದಿವಸವೂ ಕೂಡ ಟ್ರೆಂಡ್ ಆಗ್ತಿದ್ದವು. ಅವರು ರಜನಿಕಾಂತ್ಗೆ ಕೊಟ್ಟಂತಹ ಒಂದು ಚುನಾವಣಾ ಮಾತಿನ ಏಟು, ಏನು ಕೆಲವರು ನಿವೃತ್ತಿ ಆಗುವ ಸಂದರ್ಭದಲ್ಲಿ ರಾಜಕಾರಣಕ್ಕೆ ಬಂದು ಮತ್ತೆ ನಾವು ರಾಜಕಾರಣದಲ್ಲಿ ಇರಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ. ನಾನು ಹಂಗಲ್ಲ, ನಾನಿನ್ನೂ ಓಡ್ತಾ ಇರೋ ಟೈಮಲ್ಲಿ ನಾನು ಬಂದಿದ್ದೀನಿ, ರಾಜಕಾರಣಕ್ಕೆ ಬಂದಿದ್ದೀನಿ, ನಾನಿಲ್ಲಿ ಆಳೋದಕ್ಕೆ ಬಂದಿದ್ದೀನಿ ಅನ್ನೋ ರೀತಿಯಲ್ಲಿ ಮಾತಾಡಿದರು. ಮತ್ತು ಜಂಗಲ್ನಲ್ಲಿರುವಂಥ ಸಿಂಗಲ್ ಲಯನ್ ಬಗ್ಗೆಯೂ ಕೂಡ ಅವರು ಮಾತಾಡಿದ್ದು ಕೂಡ ಇತ್ತು. ಇವೆಲ್ಲವೂ ಕೂಡ ಚುನಾವಣೆಯಲ್ಲಿ ಮತ್ತು ತಮಿಳುನಾಡಿನ ಜನ ಸಿನಿಮಾದ ಜೊತೆಗೆ ಕನೆಕ್ಟ್ ಆಗುವಂತಹ ರೀತಿಯಲ್ಲಿ ಬಹುಶಃ ಭಾರತದ ತೆಲುಗು ಒಂದು ಅರ್ಥದಲ್ಲಿ ಆಂಧ್ರ ಪ್ರದೇಶದ ಜನ ಕೂಡ ಅದೇ ರೀತಿಯಲ್ಲಿ ಸಿನಿಮಾದ ಜೊತೆ ಕನೆಕ್ಟ್ ಆಗ್ತಾರೆ. ಆದರೆ ಆಂಧ್ರಕ್ಕಿಂತ ಕೂಡ ಜಾಸ್ತಿಯಾಗಿ ತಮಿಳುನಾಡಿನ ಜನ ಸಿನಿಮಾದ ಜೊತೆ ಕನೆಕ್ಟ್ ಆಗಿದ್ದಾರೆ ಅಂತ ವಿಜಯ್ ಅವರ ಗೆಲುವು ಸಹಜವಾಗಿಯೇ ತೋರಿಸುತ್ತೆ. ಯಾಕೆಂದರೆ ಅಲ್ಲಿ ತಮಿಳುನಾಡಿನ ರಾಜಕೀಯದ ಇತಿಹಾಸದಲ್ಲಿ 1967ರ ನಂತರದ ನಾವು ಇತಿಹಾಸವನ್ನು ನೋಡ್ಕೊಂಡು ಬಂದರೆ, ಯಾವಾಗ ಕರುಣಾನಿಧಿಯವರು ಮೊದಲ ಬಾರಿಗೆ ಮುಖ್ಯಮಂತ್ರಿ ಆದರು ಅಲ್ಲಿಂದ ನಂತರ ಸಿನಿಮಾದ ಜೊತೆಗಿನ ಸಂಘ ಇಲ್ಲದೆ ಅಲ್ಲಿಯ ರಾಜಕಾರಣ ನಡೆದೇ ಇಲ್ಲ. ಸಿನಿಮಾ ಫೀಲ್ಡಿಂದ ಬಂದಂಥವರೇ ಮುಖ್ಯಮಂತ್ರಿ ಆಗ್ತಿದ್ರು. ಪನ್ನೀರ್ ಸೆಲ್ವಂ, ಪಳನಿಸ್ವಾಮಿ, ಸ್ಟಾಲಿನ್, ಈ ಮೂರನ್ನು ಬಿಟ್ಟರೆ ಉಳಿದೆಲ್ಲರೂ ಕೂಡ ಸಿನಿಮಾದ ಜೊತೆಗೇ ಅಲ್ಲಿಯ ಮುಖ್ಯಮಂತ್ರಿಗಳಾಗ್ತಾ ಬಂದರು. DMKಗೆ ವಿಜಯ್ ಮಾಸ್ಟರ್ ಸ್ಟ್ರೋಕನ್ನು ಕೊಟ್ಟಿದ್ದಾರೆ. ಇದು ನಿಜಕ್ಕೂ ಮಾಸ್ಟರ್ ಸ್ಟ್ರೋಕ್. ಯಾಕೆಂದರೆ ಯಾರೂ ಕೂಡ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯನೇ ಇರಲಿಲ್ಲ. 3ನೇ ಸ್ಥಾನಕ್ಕೆ DMK ಕುಸಿದು ಹೋಗಿದೆ. DMK 3ನೇ ಸ್ಥಾನಕ್ಕೆ ಕುಸಿದು ಹೋಗಿದೆ. ಕಳೆದ ಬಾರಿಯ ಚುನಾವಣೆಯನ್ನು ಅಪ್ಪನ ನೆರಳಿನಲ್ಲಿನೇ ಸ್ಟಾಲಿನ್ ಅವರು ನಡೆಸಿದರು. ಕರುಣಾನಿಧಿ ಅನ್ನುವಂತಹ ದೊಡ್ಡ ಛತ್ರಿಯನ್ನು ಹಿಡ್ಕೊಂಡೇ ಅವರು ಓಡಾಡ್ತಿರೋ ಹೊರತು ಬೇರೆನೇನು ಇರಲಿಲ್ಲ. ಅವರ ಕೈಯಲ್ಲಿದ್ದದ್ದು ಕರುಣಾನಿಧಿಯವರ ಹೆಸರು ಮಾತ್ರ. ಈ ಬಾರಿ ಸ್ವಂತ ಶಕ್ತಿಯನ್ನು ಪಣಕ್ಕೊಡ್ಬೇಕಾಯಿತು. ಆ ಸ್ವಂತ ಶಕ್ತಿಯನ್ನು ಪಣಕ್ಕೊಟ್ಟಿದಾಗ 3ನೇ ಸ್ಥಾನಕ್ಕೆ ಕುಸಿದಿದ್ದಾರೆ ಸ್ಟಾಲಿನ್. ಇಲ್ಲಿ ಏನು ಪನ್ನೀರ್ ಸೆಲ್ವಂ ಅವ್ರಿಗೂ ಕೂಡ ಗೆಲುವನ್ನು, ಪಳನಿಸ್ವಾಮಿ ಅವ್ರಿಗೂ ಕೂಡ ಗೆಲುವನ್ನು ತಂದುಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಪಳನಿಸ್ವಾಮಿ ಕೂಡ ಇವತ್ತು ಹಿನ್ನಡೆಯನ್ನು ಅನುಭವಿಸೋದಕ್ಕೆ ಕಾರಣವೇ ತಮಿಳಿನ ಜನ ಸಿನಿಮಾದ ಜೊತೆಗಿನ ಸಂಬಂಧವೂ ಕೂಡ ಬಹುಮುಖ್ಯವಾದದ್ದು. ಅಲ್ಲಿನ ಜನರ ಜೊತೆಗೆ ಮಾತನಾಡುವಂತಹ ಭಾಷೆಯಿಂದ ಹಿಡಿದು ಪ್ರತಿಯೊಂದು ಕೂಡ ಭಾಳ ಮುಖ್ಯ ಆಗುತ್ತೆ. ಇಲ್ಲಿ
ವಿಜಯ್ ಅವರ ಸಕ್ಸಸ್ ಕೂಡ ಅದೇ ರೀತಿಯಾಗಿರುತ್ತದೆ. ಅಲ್ಲಿ ಜಾತಿ ಇಲ್ಲ, ಅಲ್ಲಿ ಧರ್ಮ ಇಲ್ಲ, ಅಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಅಂಶಗಳಿಲ್ಲ. ಬದಲಿಗೆ ವಿಜಯ್ ಅನ್ನುವಂಥ ಅಭಿಮಾನ ಜನರಲ್ಲಿ ಮನೆ ಮಾಡಿತ್ತು. ಅನೇಕರು ಈ ವಿಚಾರಗಳನ್ನು ಹೇಳ್ತಾ ಇದ್ರು, ಇಲ್ಲ ನಾವು ಈ ಬಾರಿ ವಿಜಯ್ಗೆ ಓಟ್ ಹಾಕಿದ್ದೀವಿ ಅಂದರು. ಹೀಗೆ ಹೇಳಿದಂಥ ಯುವ ಸಮುದಾಯ ದೊಡ್ಡ ಮಟ್ಟದಲ್ಲಿ ಇತ್ತು. ಅನೇಕ ಆಫೀಸರ್ಸು ಹೇಳ್ತಾ ಇದ್ರು, ಇಲ್ಲ ವಿಜಯ್ ನಾವು ಅನೇಕ ಸಂದರ್ಭ ಚುನಾವಣೆಯನ್ನು ಹೇಳ್ತೀವಿ, ಕಡೆ 48 ಗಂಟೆಗಳಲ್ಲಿ ಚುನಾವಣೆ ನಡೆಯುತ್ತೆ, ಎಲ್ಲ ಟ್ರೆಂಡ್ ಬದಲಾಗೋದು 48 ಗಂಟೆಯಲ್ಲಿ. ಅಫ್ಕೋರ್ಸ್ ತಮಿಳುನಾಡಿನ ಚುನಾವಣೆಯಲ್ಲೂ ಕೂಡ ಆಗಿದ್ದೇನೆ. ಕಡೆ 48 ಗಂಟೆಯಲ್ಲಿ ಯಾರೂ ಊಹೆ ಮಾಡದ ರೀತಿಯಲ್ಲಿ ವಿಜಯ್ ಅವರ ಪರವಾದಂಥ ಒಂದು ಅಲೆ ಅಲ್ಲಿ ಎದ್ದಿತ್ತು ಅನ್ನೋಂಥದ್ದನ್ನ ಚುನಾವಣೆ ಮುಗಿದ ದಿವಸನೇ ವಿಶ್ಲೇಷಣೆ ಮಾಡಲಾಯಿತು. ಅವತ್ತೇ ಹೇಳ್ತಾ ಇದ್ರು, 1.25 ಕೋಟಿಗಿಂತ ಹೆಚ್ಚು ಮತಗಳು ಅವ್ರಿಗೆ ಬಂದೇ ಬರುತ್ತೆ ಅಂತೇಳಿ. ಅಂದರೆ ಅವಾಗಿನ್ನೂ ಯಾವುದೇ ಟ್ರೆಂಡ್ಗಳಿರಲಿಲ್ಲ, ಯಾವುದೇ ಎಕ್ಸಿಟ್ ಪೋಲ್ಗಳಿರಲಿಲ್ಲ. ಆವಾಗಲೇ ಹೇಳ್ತಾ ಇದ್ರು 1.25 ಕೋಟಿಯಷ್ಟು ಮತಗಳು ಅವ್ರಿಗೆ ಬರುತ್ತೆ ಈ ಸಾರಿ. ಈಗ ನೋಡಿದರೆ ಅದಕ್ಕಿಂತ ಜಾಸ್ತಿ ಬಂದಿದೆ. ಅದರ ಮೂಲಕವಾಗಿ ಅವರು 112 ಸೀಟ್ಗಳು ಗೆಲುವಿಗಿನ್ನೂ 6 ಮೆಟ್ಟಿಲಿರೋದು ಅವ್ರಿಗೆ. 6 ಸ್ಥಾನಗಳು, ಸಿಂಪಲ್ ಮೆಜಾರಿಟಿಗೆ ಬೇಕಾಗಿರುವಂಥದ್ದು 6 ಸ್ಥಾನಗಳು ಮಾತ್ರ TVKಗೆ. ಅಷ್ಟರ ಮಟ್ಟಿಗೆ ಅದು ಮುನ್ನಡೆಯನ್ನು ಅನುಭವಿಸ್ತಾ ಇದೆ. ಎಸ್, DMKಯ ಅರಿವಾಲಯಂ ಮುಂಭಾಗದಲ್ಲಿ ಶಾಮಿಯಾನ ಹಾಕಿ ರೆಡಿಯಾಗಿದ್ರು ಪಾಪ. ವಿಜಯೋತ್ಸವವನ್ನು ಸೆಲೆಬ್ರೇಟ್ ಮಾಡಿ ದೊಡ್ಡ LED ಸ್ಕ್ರೀನ್ ಹಾಕಿದ್ರು. ಅಂದರೆ ಎಷ್ಟರ ಮಟ್ಟಿಗೆ ಗೆಲುವಿನ ವಿಶ್ವಾಸ ಇತ್ತು ಅಂತ ಹೇಳಿದರೆ, ನಾವು ಗೆದ್ದೇ ಗೆಲ್ತೀವಿ ಅಂತೇಳಿ. ಕೇವಲ ಸಿಹಿ ಹಂಚೋದಲ್ಲ, ಇವೆಲ್ಲವೂ ಕೂಡ ಯಾಕೆ ಮಾಡಿರ್ತಾರೆ ಅಂತ ಹೇಳಿದರೆ, ನಾವು ಗೆದ್ದೇ ಗೆಲ್ತೀವಿ, ಸಂಜೆ ಬಂದು ವಿಜಯೋತ್ಸವದ ಭಾಷಣ ಮಾಡೋದಷ್ಟೇನೆ ಅಂತ. TVKನ ಹೇಗೆ ತಪ್ಪಾಗಿ ಅಂದಾಜಿಸಿದ್ರು ಅನ್ನೋದಕ್ಕೆ ಇದೊಂದು ಉದಾಹರಣೆಯಾಗಿ ಕಂಡು ಬಂದಿರುತ್ತೆ. ರಾಜಕೀಯವಾಗಿ ಯಾರೂ ಕೂಡ ಅಷ್ಟು ಸುಲಭವಾಗಿ ಏನು ಒಂದು ಲೀಡರ್ಗಳಿಲ್ಲ. ಯಾರು ಇವರಲ್ಲಿರುವಂಥ ಅಭ್ಯರ್ಥಿಗಳು ಬಹುಪಾಲು ಈ ಅಭ್ಯರ್ಥಿಗಳ ಹೆಸರೆಲ್ಲ ಮೊದಲ ಬಾರಿಗೆ ಕೇಳಿಸಿರುವಂಥ ಅಭ್ಯರ್ಥಿಗಳು. ಡ್ರೈವರ್ ಮಗನಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಅವ್ರಿಗೆ ಯಾರೋ ಕಾರ್ಯಕರ್ತರು ಕೊಟ್ಟಿದ್ದಾರೆ, ಅವರ ತಾಲೂಕು ಘಟಕಗಳಲ್ಲಿದ್ದ ಅಭಿಮಾನಿಗಳ ಸಂಘದ ಅಧ್ಯಕ್ಷರುಗಳಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಇಂಥವರು ಟಿಕೆಟನ್ನು ಪಡ್ಕೊಂಡು ಇವತ್ತು ಗೆಲುವನ್ನು ದಾಖಲಿಸ್ಕೊಂಡಿದ್ದಾರೆ. ನಿಜವಾದ ದಳಪತಿ ನಾನು ಅನ್ನೋದನ್ನು ಸಾಬೀತುಪಡಿಸಿದ್ದಾರೆ ವಿಜಯ್ ನಿಜಕ್ಕೂ ಕೂಡ ಈಗ ತಮಿಳಿನ ಹೊಸ ನಾಯಕನಾಗಿ ಅಲ್ಲಿಯ ಉದಯ ಸೂರ್ಯವನ್ನು ಮುಳುಗಿಸಿ ಈಗ ಹೊಸ ನಾಯಕನ ಉದಯ ಆಗಿದೆ. ಅಂದ್ರೆ ಅಟ್ಲೀಸ್ಟ್ ಯಂಗ್ಸ್ಟರ್ಸ್ಗೆ ಅರ್ಥ ಆಗಿದೆ. ಟಿವಿಗೆ ಬರುತ್ತೆ, ಅವ್ರ ಜೊತೆ ಹೋಗ್ಬೇಕು ಅಂತ. ಮೊನ್ನೆ ಎಲೆಕ್ಷನ್ ರಿಸಲ್ಟ್ ಮುಗಿದ್ಮೇಲೆ ನಾನು ಅವರಿಗೆ ಮೆಸೇಜ್ ಕಳಿಸಿದ್ದೆ, DMK ಗೆಲ್ಲತ್ತಂತ. ಇಲ್ಲ ಅಂತ ಹೇಳಿದರು. ಆಯ್ತಾ, ಇವತ್ತು ಬೆಳಿಗ್ಗೆ ನನಗೆ ಹೇಳಿದರು, ಬರಲ್ಲ DMK ಬರಲ್ಲ, TVK ಬರುತ್ತೆ ಅಂತ. ಅವ್ರು ಕರೆಕ್ಟಾಗಿ ಗೊತ್ತಿತ್ತು ಅವರಿಗೆ. ಅಂತ ಒಂದು ವಾಯ್ಸ್ ಇತ್ತು, TVK ಜೊತೆ ಹೋಗೋಣ ಅಂತ. ನಾವು ಅಲ್ಲಿ ಮಾಣಿಕ್ಯ ಮೇಲೆ ಅಲ್ಲಿ ಹೋಗೋಣ ಅಂತ ಹೇಳಿ ಪ್ರವೀಣ್ ಚಕ್ರವರ್ತಿ ಮಾತಾಡಿಸಿ ಎಲ್ಲ ಆಗಿತ್ತು. ಇನ್ನೊಂದಂದ್ರೆ ಒಂದು ಅಪಿಯರ್ ನಾನು ನೋಡಿ ತಮಿಳ್ನಾಡಲ್ಲಿ ನಾನು ಇದ್ದಿದ್ದು ಇದರಲ್ಲಿ ಒಂದೇನಂತಂದ್ರೆ ಈ ಕೇಸಸ್ ಎಲ್ಲ ವಿಡ್ರಾ ಮಾಡ್ತಾ ಇದ್ರು. ಯಾರೆಲ್ಲರೂ ಕೂಡ ಈ ADMK ಅಂಡ್ ಮಿಕ್ಕಿದೆಲ್ಲ ಎಲ್ಲರೂ ಅರ್ಲಿ ಟ್ರೆಂಡ್ ಅಲ್ಲಿ ಸೆಟ್ ಆಗಿಬಿಟ್ಟಿತ್ತು. ನೀವೇನು ಎಕ್ಸಿಟ್ ಪೋಲ್ ಬಂದರೂ ಕೂಡ ಅಲ್ಲಿ ಲಾಯರ್ಸ್ ಎಲ್ಲ ಫೋನ್ ಮಾಡಿ ಹೇಳ್ತಿದ್ರು, ಸರ್ ಎಲ್ಲ ಕೇಸಸ್ ವಿಡ್ರಾ ಮಾಡ್ಕೊಳ್ತಾ ಇದ್ದಾರೆ, ಇಟ್ ಇಂಡಿಕೇಶನ್ ಗೌರ್ಮೆಂಟ್ ಅಂತೂ DMKದು ಹೋಗುತ್ತೆ ಅಂತ. ಅಂದರೆ ಗ್ರೌಂಡ್ ಲೆವೆಲಲ್ಲಿ ದಟ್ ಅಂಡರ್ ಕರೆಂಟ್ ಪರ್ಕ್ಯುಲೇಟ್ ಆಗಿಬಿಟ್ಟಿತ್ತು. ಒಟ್ಟು ಈಗ ನಾವು ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು ತಮಿಳ್ನಾಡ್ದು ರೇಸ್ ಆಗಿರ್ತಕ್ಕಂಥ ಹೊಸ ಒಂದು ಪೊಲಿಟಿಕಲ್ ಸ್ಪೆಕ್ಟ್ರಮ್ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಆದರೆ ಈ ದೇಶದಲ್ಲಿ ಒಂದು ಹೊಸ ಕನ್ವೆನ್ಷನನ್ನು ಈಗ ಶುರುವಾಗಿರುವಂಥದ್ದು, ಪುನಃ ಒಂದೊಂದು ರಾಜ್ಯಗಳು ಮತ್ತೆ ಗೆದ್ದು ಬರ್ತಿರ್ತಕ್ಕಂಥದ್ದು. ನಾವು ನೋಟಿಸ್ ಮಾಡಬೇಕಾಗಿರ್ತಕ್ಕಂಥದ್ದು, ಸಾಮಾನ್ಯವಾಗಿ ಆ್ಯಂಟಿ ಇನ್ಕಂಬನ್ಸಿ ಅಂತಕ್ಕಂಥದ್ದು ಸದಾ ಉಪಯೋಗಿಸ್ತಾ ಇರುವಂಥ ಪದ ರಾಜಕೀಯದೊಳಗಡೆ 30-40 ವರ್ಷ. ಆದರೆ ಮೊದಲನೇ ಬಾರಿ ಪ್ರೋ ಇನ್ಕಂಬನ್ಸಿ 15 ವರ್ಷ 20 ವರ್ಷ BJP ರಾಜ್ಯಗಳನ್ನು ಜನ ಆಯ್ಕೆ ಯಾಕೆ ಮಾಡ್ತಿದ್ದಾರೆ? ಅದಕ್ಕೊಂದು ರೀಸನ್ ಹುಡುಕ್ಬೇಕಲ್ವ. ಈಗ ಹೊಸದು ಬಂದಿದೆ, ನಿಮಗೆ ಒಂದು ಡಿಸ್ಕಷನ್ ಫೋಕಸಿಂಗ್ ಪಾಯಿಂಟು. ಈಗ ಅಸ್ಸಾಂನಲ್ಲಿ ನಾವು ಪುನಃ ಗೆದ್ದು ಬರ್ತಿರ್ತಕ್ಕಂಥದ್ದು, ಇದರಲ್ಲಿ ಪಾಂಡಿಚೇರಿ ಒಳಗಡೆ ಗೆದ್ದು ಬರ್ತಿರ್ತಕ್ಕಂಥದ್ದು, BJP ರೂಲ್ ಮಾಡಿರ್ತಕ್ಕಂಥ ರಾಜ್ಯಗಳಲ್ಲಿ ಈ ಥರದ್ದು ಪುನಃ ಜನ ಯಾಕೆ ನಮ್ಮನ್ನು ಆಯ್ಕೆ ಮಾಡ್ತಿದ್ದಾರೆ? ಅದಕ್ಕೊಂದು ರೀಸನ್ ಬೇಕಲ್ಲ. ಸಹಜವಾಗಿ ರಾಜಕೀಯ ಪಂಡಿತರು ಎಲ್ಲ ಮಾತನಾಡ್ತಕ್ಕಂಥದ್ದು ಆ್ಯಂಟಿ ಇನ್ಕಂಬನ್ಸಿ ಅಂತ ಮಾತನಾಡ್ತಾರೆ.